ರಾಜ್ಯದಲ್ಲಿ ಲೋಕಸಭಾ ಚುನಾವಣೆ ಮುಗಿದ ಬೆನ್ನಲ್ಲೇ ಕೂಡ ಆಡಳಿತಾರೂಢ ಕಾಂಗ್ರೆಸ್ ಸರ್ಕಾರ ಪತನ ಆಗುತ್ತೆ ಅನ್ನುವಂಥ ಮಾತುಗಳನ್ನ ಪ್ರತಿಪಕ್ಷಗಳು ಹೇಳ್ತಾ ಇರುವಂಥದ್ದು. ಸೊ ಹಾಗಾಗಿ ಇದ್ರ ಬಗ್ಗೆ ಮಾತನಾಡೋದಕ್ಕೆ ಸಚಿವರಾಗಿರುವಂತಹ ರಾಮಲಿಂಗಾರೆಡ್ಡಿ ಅವರು ಇದ್ದಾರೆ. ನಿಜಕ್ಕೂ ಸರ್ಕಾರ ಪತನ ಆಗುತ್ತೋ ಅಥವಾ ಇಲ್ಲವೋ ಅನ್ನೋದ್ರ ಬಗ್ಗೆ ಅವರ ಹತ್ರ ಒಂದಷ್ಟು ಮಾಹಿತಿಗಳನ್ನ ಪಡೆಯುವಂಥ ಪ್ರಯತ್ನ ಮಾಡೋಣ. ಸರ್, ಮುಖ್ಯವಾಗಿರುವಂಥದ್ದು ಈಗ BJP ನಾಯಕರು ನೇರವಾಗಿ ಹೇಳ್ತಿದ್ದಾರೆ, ಸರ್ಕಾರ ಪತನ ಆಗುತ್ತೆ, ಬಿದ್ದರೆ ನಾವು ಕಾರಣರಲ್ಲ ಅನ್ನುವಂಥ ಮಾತನ್ನು ಹೇಳ್ತಿದ್ದಾರೆ. ಅವ್ರಿಗೆ ಮಾಡೋಕ್ಕೇನು ಕೆಲಸ ಇಲ್ಲ. ಅಸೆಂಬ್ಲಿ ಎಲೆಕ್ಷನಲ್ಲಿ ಸುಣ್ಣ ಆಗ್ಬಿಟ್ರು. ಈಗ ಪಾರ್ಲಿಮೆಂಟಲ್ಲೂ ಕೂಡ ಅವರು ಸಿಂಗಲ್ ಡಿಜಿಟ್ ಬರುತ್ತೆ. ವಿರೋಧ ಪಕ್ಷದಲ್ಲಿರೋದು ಕಾಯಮು. ದೇಶದಲ್ಲೂ ಕೂಡ BJP ಪಕ್ಷ ಅಧಿಕಾರಕ್ಕೆ ಬರಲ್ಲ. ಈ ಮಾಡೋಕ್ಕೆ ಕೆಲಸ ಇರಲ್ದಿರೋ ಕುಂಬಾರ ಏನೋ ಮಾಡ್ಕೊಂಡು ಕೂತ್ಕೊಂಡಿದ್ದಂತೆ. ಹಾಗೆ ವಿಪಕ್ಷದವರು ಸರ್ಕಾರ ಬಿದ್ದೋಗುತ್ತೆ ಅಂತ ಹಗಲ್ಕಂತ ಕಾಣ್ತಾ ಇದ್ದಾರೆ. ಅದು ಬಿಟ್ಟು ರಕ್ಷಣಾ ಸರ್ಕಾರಕ್ಕೆ ಒಳ್ಳೆ ಸಲಹೆಗಳು ಕೊಡೋದ್ರ ಮುಖಾಂತರ ವಿಪಕ್ಷದಲ್ಲಿದ್ದು ಒಳ್ಳೆ ಕೆಲಸ ಮಾಡಲಿ ಅಂತ ಅವ್ರಿಗೆ ಹೇಳೋಕ್ಕೆ ಇಚ್ಛೆಪಡ್ತಾನೆ. ಮತ್ತು ನಮ್ಮ ಸರ್ಕಾರ ಸುಭದ್ರವಾಗಿದೆ. ಹೆಚ್ಚು ಸ್ಥಾನಗಳು ಲೋಕಸಭೆಗೆ ನಮ್ಮಿಂದ ಪಕ್ಷದಿಂದ ಆರಿಸಿ ಕೂಡ ಬರ್ತಾರೆ. ಆಮೇಲೆ ನಮ್ಮ ಸರ್ಕಾರ ಈ ಚುನಾವಣೆ ಸಂದರ್ಭದಲ್ಲಿ ಏನು ಆಶ್ವಾಸನೆಗಳು ಕೊಟ್ಟಿದ್ವೋ ಅದನ್ನೆಲ್ಲ ಕೂಡ ಈಡೇರಿಸಿದ್ದೀವಿ. BJPಯವರು ಮೊನ್ನೆ 4 ವರ್ಷ, ಅದಕ್ಕಿಂತ 5 ವರ್ಷ, 9 ವರ್ಷ ಆಡಳಿತ ಮಾಡಿದ್ರು. ಅವರ ಭ್ರಷ್ಟ ಸರ್ಕಾರವನ್ನು ಜನ ನೋಡಿದ್ದಾರೆ. ಮತ್ತು ಸ್ವಜನ ಪಕ್ಷಪಾತ, ಪ್ರತಿಯೊಂದರಲ್ಲೂ ಕೂಡ ರಿಕ್ರೂಟ್ಮೆಂಟ್ಸಲ್ಲಿ ಅಕ್ರಮ, ಮೋಸ, ಲಾ ಆ್ಯಂಡ್ ಆರ್ಡರ್ ಸರಿ ಇಲ್ಲದೆ ಇರ್ತಕ್ಕಂಥದ್ದು, ಅದೆಲ್ಲ ಜನ ನೋಡಿದ್ದಾರೆ. ಮತ್ತು ಇವ್ರನ್ನ ಅಧಿಕಾರಕ್ಕೆ ಯಾವುದೇ ಕಾರಣಕ್ಕೂ ಕರ್ನಾಟಕ ರಾಜ್ಯದಲ್ಲಿ ಮುಂದಕ್ಕೂ ತರೋದಿಲ್ಲ. ಸರ್, ಶಿಂದೆ ಅವರು ನೇರವಾಗಿ ಹೇಳ್ತಿದ್ದಾರೆ, ಕರ್ನಾಟಕದಲ್ಲಿ ಸರ್ಕಾರ ಈಗೇನಿದೆಯಾ ಆ ಸರ್ಕಾರ ಬಿದ್ದೋಗುತ್ತೆ ಅನ್ನುವಂಥ ಮಾತು ಹೇಳ್ತಿದ್ದಾರೆ. ಶಿಂದೆ ಅವ್ರಿಗೆ ಮಾಡೋಕ್ಕೇನು ಬೇರೆ ಕೆಲಸ ಇಲ್ಲ ಅನಿಸುತ್ತೆ. ಅವರು ಠಾಕ್ರೆ ಅವರಿಗೆ ಬೆನ್ನಿಗೆ ಚೂರೆ ಹಾಕಿ BJPಯವ್ರ ಜೊತೆ ಸೇರಿಕೊಂಡು ಸರ್ಕಾರ ಮಾಡಿದ್ದಾರೆ. ಲೋಕಸಭಾ ಚುನಾವಣೆ ಆದಮೇಲೆ BJP ಪಕ್ಷನೇ ದೇಶದಲ್ಲಿ ಅಧಿಕಾರಕ್ಕೆ ಬರಲ್ಲ. ಆಗ ಅವ್ರ ಸರ್ಕಾರ ಕೂಡ ಪತನ ಆಗುತ್ತೆ. ನಮ್ಮ ಸರ್ಕಾರ ಅಲ್ಲ, ನಮ್ಮ ಸರ್ಕಾರ ಗಟ್ಟಿಯಾಗಿರುತ್ತೆ. ಈ ಅವಧಿಯ 4 ವರ್ಷ, ಇದಾದಮೇಲೆ ಮತ್ತೆ 5 ವರ್ಷ, ಇನ್ನು 9 ವರ್ಷಗಳ ಕಾಲ ನಮ್ಮ ಸರ್ಕಾರನ ಯಾರೂ ಏನೂ ಮಾಡೋಕ್ಕಾಗೋದಿಲ್ಲ. ಸರ್, ಮಹಾರಾಷ್ಟ್ರ ಸರ್ಕಾರ ಬೀಳುತ್ತೆ ಅಂತ ಹೇಳ್ತಿದ್ರೆ ಅಲ್ಲೇನೋ ನೀವೇನಾದರೂ ಆಪ್ರೇಷನ್ ಹಸ್ತ ಮಾಡ್ತಿದ್ದೀರ ಅಂತ? ನಾವು ಮಾಡೋಕ್ಕೋಗೋದಿಲ್ಲ. ಅಲ್ಲಿ BJP ಪಕ್ಷ ಕೇಂದ್ರದಲ್ಲಿ ಅಧಿಕಾರಕ್ಕೆ ಬರಲಿಲ್ಲ ಅಂದರೆ ಅವರೇ ಕಿತ್ತಾಡ್ಕೊಂಡು ಸರ್ಕಾರನ ಬೀಳಿಸ್ಕೊಳ್ತಾರೆ. ಈಗ BJP ರಾಜ್ಯಾಧ್ಯಕ್ಷರು ಹೇಳ್ತಾ ಇರುವಂಥದ್ದು, ಸರ್ಕಾರ ಬಿದ್ದರೆ ನಾವು ಕಾರಣರಾಗೋದಿಲ್ಲ ಅನ್ನುವಂಥ ಮಾತು ಹೇಳ್ತಾರೆ. ಯಾಕೆ BJPಯವರು ಪದೇ ಪದೇ ಈ ಮಾತನ್ನು ಹೇಳ್ತಿದ್ದಾರೆ ಅನಿಸುತ್ತೆ? ಈಗ ಸರ್ಕಾರ ಬಿದ್ದರೆ ಅವ್ರ ಕಾರಣ ಅಲ್ಲ ಅಂತ ಅವ್ರು ಹೇಳ್ತಾರಲ್ವ. ನಮ್ಮ ಸರ್ಕಾರ ಬೀಳೋದಿಲ್ಲ, ಅವರು ಕಾರಣರಾಗಲ್ಲ ಬಿಡಿ. ಸರ್, ಈಗ DCM ಸ್ಥಾನಗಳನ್ನ ಕೊಡಬೇಕು ಅನ್ನುವಂಥ ಬೇಡಿಕೆಗಳು ಸಾಕಷ್ಟು ಚರ್ಚೆ ಆಗ್ತಿತ್ತು ಕಾಂಗ್ರೆಸ್ನಲ್ಲಿ. ಸೊ ಈಗ ಸತೀಶ್ ಜಾರಕಿಹೊಳಿ ಅವರು ಒಂದು ಮಾತನ್ನು ಹೇಳಿದ್ರು ನೆನ್ನೆ, DCM ಅನ್ನುವಂಥದ್ದು ಸಮುದಾಯವಾರು ಪ್ರಾತಿನಿಧ್ಯ ಕೊಡಬೇಕಾಗುತ್ತೆ ಅನ್ನುವಂಥ ಮಾತುಗಳು. ನೀವೇನು ಹೇಳ್ತೀರಾ ಇದ್ರ ಬಗ್ಗೆ? ಅದರಲ್ಲೆಲ್ಲ ನಾನು ಕಾಮೆಂಟ್ ಮಾಡೋಕ್ಕೆ ಹೋಗಲ್ಲ. ಹೈಕಮಾಂಡ್ ಹೇಗೆ ಹೇಳಿದ್ರೆ ಹಾಗೆ ಅಷ್ಟೇ. ಅಲ್ಲ, ಅನಿವಾರ್ಯತೆ ಇದೆಯಾ ಸರ್ ರಾಜ್ಯದಲ್ಲಿ ಮತ್ತಷ್ಟು DCM ಹುದ್ದೆ ಸೃಷ್ಟಿಸಬೇಕಾದಂಥ ಅನಿವಾರ್ಯತೆ ಇದೆಯಾ? ಈಗ ಬೇಕೋ ಬೇಡವೋ ಅನ್ನೋದನ್ನು CM ಇದ್ದಾರೆ, DCM ಇದ್ದಾರೆ, ಹೈಕಮಾಂಡ್ ತೀರ್ಮಾನ ಮಾಡ್ತಾರೆ. ರಾಮಲಿಂಗಾರೆಡ್ಡಿ ಅವರಿಗೆ ಏನಾದ್ರು DCM ಸ್ಥಾನ ಸಿಕ್ಕಿದ್ರೆ ಒಪ್ಕೊಳ್ತಾರ? ಕೊಟ್ಟಾಗ ನೋಡೋಣ, ಕೇಳಿದಾಗ ನೋಡೋಣ. ಸರ್, ಮುಖ್ಯವಾಗಿ ಈಗ SIT ತನಿಖೆ ಬಗ್ಗೆ ಸಾಕಷ್ಟು ಸಂಶಯಗಳು ಕೂಡ ವ್ಯಕ್ತ ಆಗ್ತಿರುವಂಥದ್ದು. ಖುದ್ದು ಕುಮಾರಸ್ವಾಮಿ ಅವರು SIT ತನಿಖೆ ಸರಿಯಾದ ಹಾದಿಯಲ್ಲಿ ನಡೀತಿಲ್ಲ, ಎಲ್ಲವೂ ರಾಜಕೀಯ ಪ್ರೇರಿತವಾಗಿದೆ ಅನ್ನುವಂಥ ಗಂಭೀರ ಆರೋಪವನ್ನು ಮಾಡಿದ್ದಾರೆ. ಈಗ ಸಹಜವಾಗಿ ವಿರೋಧ ಪಕ್ಷದವರು ಆ ರೀತಿ ಹೇಳ್ತಾರೆ ಅಲ್ವಾ. ಅದರಿಂದ SIT ತನಿಖೆ ನಡೀತಾ ಇರ್ತಕ್ಕಂಥ ಸಂದರ್ಭದಲ್ಲಿ ನಾವೆಲ್ಲ ಅದರ ಬಗ್ಗೆ ಟೀಕೆ ಮಾಡೋದು ಅಥವಾ ಮಾತಾಡೋದು ಸೂಕ್ತ ಅಲ್ಲ. ಮಾಜಿ ಸಚಿವ HD ರೇವಣ್ಣವ್ರನ್ನ ಬಂಧಿಸಿರೋದು ಕೂಡ ಇದು ಷಡ್ಯಂತ್ರ ಅನ್ನುವಂಥ ಗಂಭೀರ ಆರೋಪ ಮಾಡಿದ್ದಾರೆ. ಜೊತೆಗೆ ದೇವೇಗೌಡರ ಕುಟುಂಬಕ್ಕೆ ಕಳಂಕ ತರುವಂಥ ನಿಟ್ಟಿನಲ್ಲಿ ಕೂಡ ಇವೆಲ್ಲವೂ ಪ್ರಯತ್ನ ನಡೀತಿದೆ ಅನ್ನುವಂಥ ಆರೋಪವನ್ನು ಕುಮಾರಸ್ವಾಮಿ ಅವರು ಮಾಡಿರೋದು. ಅದ್ರ ಬಗ್ಗೆ ಕಾಮೆಂಟ್ ಮಾಡೋದು ಬೇಡ ಅಲ್ವಾ. ಈಗ ರಾಜ್ಯದಲ್ಲಿ ಏನೇನಾಗಿದೆ 15-20 ದಿವಸದಿಂದ ಜನ ನೋಡ್ತಾ ಇದ್ದಾರೆ. ಅದರಿಂದ ನಾನು ಅದ್ರ ಬಗ್ಗೆ ಕಾಮೆಂಟ್ ಮಾಡೋದಕ್ಕೆಲ್ಲ ಹೋಗಲ್ಲ. ಯಾಕೆ ಪ್ರಜ್ವಲ್ ರೇವಣ್ಣವ್ರನ್ನ ಇನ್ನೂ ಕೂಡ ಬಂಧಿಸೋದಕ್ಕೆ ಸಾಧ್ಯ ಆಗದೇ ಇರುವಂಥದ್ದು ಅಂಥ ಪರಿಸ್ಥಿತಿ ಅಥವಾ ಕೇಂದ್ರ ಸರ್ಕಾರ ಸಹಕಾರ ನೀಡ್ತಿಲ್ಲ ಅನ್ನುವಂಥ ಅಥವಾ ರಾಜ್ಯ ಸರ್ಕಾರ ಈ ನಿಟ್ಟಿನಲ್ಲಿ ಇಚ್ಛಾಶಕ್ತಿ ತೋರಿಸ್ತಿಲ್ಲ ಅನ್ನುವಂಥ? ಇದನ್ನು ನೀವು ಗೃಹ ಮಂತ್ರಿಗಳಿಗೆ ಮಾತಾಡಿದ್ರೆ
ಅವರು ಸರಿಯಾದ ಉತ್ತರವನ್ನು ಮಾಹಿತಿ ಹೆಚ್ಚಾಗಿ ಅವ್ರ ಹತ್ರ ಇರೋದ್ರಿಂದ ಅವರು ನಿಮಗೆ ಒಳ್ಳೆಯ ಉತ್ತರ ಕೊಡ್ತಾರೆ. ನೀವು ಕೂಡ ಗೃಹ ಸಚಿವರಾಗಿದ್ದರೆ, ಹಾಗಾಗಿ ಈ ತಾಂತ್ರಿಕ ಕಾರಣಗಳ ಬಗ್ಗೆ ನಾವು ಕೇಳಬೇಕಾಗುತ್ತೆ. ನಾನು ಹಿಂದೆ ಆಗಿದ್ದೆ, ಈಗ ಆಗಿಲ್ವಲ್ಲ. ಅದರಿಂದ ಹಾಲಿ ಇರ್ತಕ್ಕಂಥ ಗೃಹ ಮಂತ್ರಿಗಳನ್ನ ನೀವು ಕೇಳಬೇಕು. ಸರ್, ಮುಖ್ಯವಾಗಿ ಈಗ ಕರ್ನಾಟಕದಲ್ಲಿ ಲೋಕಸಭಾ ಚುನಾವಣೆ ಮುಗಿದಿದೆ. ಎಷ್ಟು ಸ್ಥಾನಗಳು ಕಾಂಗ್ರೆಸ್ಗೆ ಬರುವಂಥ ನಿರೀಕ್ಷೆ ಇದೆ? BJP JDSಗೆ ಸಿಂಗಲ್ ಡಿಜಿಟ್, ಅಷ್ಟು 10 ಮೇಲೆ ಅವ್ರು ಹೋಗಲ್ಲ, 10ಕ್ಕೆ ಬರೋಲ್ಲ ಅವರು. ಹಾಗಾದರೆ ಕಾಂಗ್ರೆಸ್ ಎಷ್ಟು ಬರುತ್ತೆ ಲೆಕ್ಕ ಹಾಕ್ಕೊಳ್ಳಿ ನೀವೇ. ಅವ್ರು ಸಿಂಗಲ್ ಡಿಜಿಟ್, ಅದರಲ್ಲಿ ಇನ್ನೂ ಕಡಿಮೆ ಆಗ್ಬೋದು, ಹೇಳೋಕ್ಕಾಗೋದಿಲ್ಲ. ಇನ್ನೂ ಕಡಿಮೆ ಅಂದರೆ BJP JDS ಮೈತ್ರಿ ಇನ್ನೂ ಎಷ್ಟು ಕಡಿಮೆ ಆಗ್ಬೋದು? ಹೇಳೋಕ್ಕಾಗಲ್ಲ. ಒಟ್ಟಲ್ಲಿ ಸಿಂಗಲ್ ಡಿಜಿಟ್ ಗ್ಯಾರಂಟಿ ಅವರು. ಸೊ ಅಂದರೆ ನಿಮಗೆ ಹೆಚ್ಚಿನ ಸ್ಥಾನಗಳು ಬಂದೇ ಬರುತ್ತೆ ಅನ್ನೋ ಬಲವಾದ ವಿಶ್ವಾಸ. ಇಲ್ಲೂ ಬರುತ್ತೆ, ದಕ್ಷಿಣ ಭಾರತದಲ್ಲೂ ಕೂಡ ಬರುತ್ತೆ, ಉತ್ತರ ಭಾರತದಲ್ಲೂ ಕೂಡ ಏನು ನಾವು ಹಿಂದೆ ಎಲ್ಲ ಕಳ್ಕೊಂಡಿದ್ವು ಅಲ್ಲೂ ಕೂಡ ಹೆಚ್ಚು ಸ್ಥಾನಗಳು ಬಂದು ಇಂಡಿಯಾದ ಯಾರಾದರೂ ಒಬ್ಬರು ನಾಯಕರು ಪ್ರಧಾನಮಂತ್ರಿ ಆಗ್ತಾರೆ. ಸೊ ಯಾರು ಆಗಬೇಕಾಗುತ್ತೆ ಅನ್ನೋ ಅಭಿಲಾಷೆ ನಿಮ್ಮಲ್ಲಿದೆ ಸರ್? ನನಗೆ ಗೊತ್ತಿಲ್ಲಪ್ಪ. ಸೊ ಇದಿಷ್ಟು ಕೂಡ ಸಚಿವರಾಗಿರುವಂತಹ ರಾಮಲಿಂಗಾರೆಡ್ಡಿ ಅವರ ಸ್ಪಷ್ಟವಾದ ಮಾತುಗಳು. ಕ್ಯಾಮ್ರಾ ಪರ್ಸನ್ ಶಿವಾನಂದ್ ಜೊತೆ ಹರೀಶ್ ಕಾಕುಳ್, ನ್ಯೂಸ್ ಫಸ್ಟ್, ಬೆಂಗಳೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.